ಇವನ್ TCS ಸಂಸ್ಥೆ ಬಂದ್ಬಿಟ್ಟು ಘೋಷಣೆ ಕೂಡ ಮಾಡಿದೆ. ಬರೋಬ್ಬರಿ 12,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ನಾವು ಮುಂದಿನ 2 ವರ್ಷದಲ್ಲಿ ವಜಾ ಮಾಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದೆ. ಸಾಕಷ್ಟು IT ವಲಯದಲ್ಲಿ ಕೂಡ ಆತಂಕ ಆಗಿದೆ. ಈ ರೀತಿ TCS ಸಿಕ್ಕದಂಗೆ ಗೌರ್ಮೆಂಟ್ ಕೆಲಸ ಸಿಕ್ಕಂಗೆ ಅಂತ ಹೇಳಿ ಜನ ಕೂಡ ಮಾತಾಡ್ತಿದ್ದಾರೆ. ಮತ್ತೆ TCS ನಲ್ಲಿ ಮತ್ತೆ ಲೇ ಆಫ್ ಕೂಡ ನಡೀತಿದೆ. ಕಾರಣ ಎಷ್ಟೇ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಕೂಡ ಮಾಡ್ತಾ ಇಲ್ಲ, ನಮ್ಮ ಸ್ಕಿಲ್ ಗಳನ್ನ ಅಪ್ಗ್ರೇಡ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಹೊಸದಾಗಿ ಅಪ್ಗ್ರೇಡ್ ಆಗ್ತಾ ಇದೀವಿ ಅಂತ ಹೇಳಿ TCS ಅವರಿಗೆ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ನೀವು ಯೋಚನೆ ಮಾಡಬಹುದು, ಇಲ್ಲಿ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಪೀಪಲ್ ಗಳನ್ನ ತೆಗೆದಾಕ್ತಾ ಇದ್ದಾರೆ. 15 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ತೆಗೆದಾಕ್ತಾ ಇದ್ದಾರೆ. ಇಲ್ಲಿ TCS ಯಾವ ರೀತಿ ಮಾಡಿದೆ ಅಂದ್ರೆ, ಇಲ್ಲಿ ಅವರಿಗೆ ಮುಂಚೆ ನೋಟಿಸ್ ಕೊಡುತ್ತಂತೆ 3 months ವಿತ್ ಸಂಬಳ ಈ ರೀತಿ ಮಾಡ್ತಾ ಇದೀವಿ ಅಂತ. ನಂತರ ಅವರ ಅನುಭವದ ಮೇಲೆ ಅವರು ಯಾವ ರೀತಿ ಅಪ್ಗ್ರೇಡ್ ಆದ್ರೆ ಸ್ಕಿಲ್ ನ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಆದ್ರೆ ಈಗಿನ ಟೆಕ್ನಾಲಜಿ ಪ್ರಕಾರ ಅವರು ಕಂಟಿನ್ಯೂ ಆದ್ರೆ ಅವರಿಗೆ ನೆಕ್ಸ್ಟ್ ಅಡಿಷನಲ್ ಆಗಿ ಆಡ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಅವರನ್ನ ವಜಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬೆಂಚ್ ಅಲ್ಲಿರೋರು ಕೂಡ ಈ ರೀತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈ ರೀತಿ TCS ಅವರೇ ಘೋಷಣೆ ಕೂಡ ಮಾಡಿರೋದು ಎಲ್ಲ IT ವಲಯದಲ್ಲಿ ಕೂಡ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ.